ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ.ಐ. ಮಲ್ಲಪ್ಪ ಜೋದವರ್. ಯಡಿಯೂರಪ್ಪನವರು ಇವತ್ತು ಅತಂತ್ರರಾದರ ವಿಜೇಂದ್ರ ಅವರು ಇಳಿಯೋ ಪ್ರಸಂಗ ಬರ್ತದನ, ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರ ಹೋಗೋ ಪ್ರಸಂಗ ಬರ್ತದನ. ಇವತ್ತಿನ ಮುಖ್ಯ ಪ್ರಶ್ನೆಗಳಾಗಿದ್ದಾವೆ. ಯಾಕಂದರೆ ಯತ್ನಾಳರ ಹಿಂದೂ ಹವಾ ಜೋರಾಗ್ತಾಯಿದೆ ದಿನಕ್ಕೆ. ಮತ್ತು ಅವರ ವೈರತ್ವದ ನುಡಿಗಳು, ಅದರಲ್ಲೂ ಯಡಿಯೂರಪ್ಪ ಮತ್ತು ಅವ್ರ ಮಗ ವಿಜೇಂದ್ರ ವಿರೋಧವಾಗಿ ವಾಗ್ದಾಳಿ ನಡೆಸಿದ್ದನ್ನು ನೋಡಿದರೆ ಈ ಮುಂಬರುವ ಉಪಚುನಾವಣೆಯಲ್ಲಿ ಮೋಸ್ಟ್ಲಿ ಇದು ವಿಜೇಂದ್ರ ಅವರ ಪರೀಕ್ಷಾ ಕಾಲ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಉಪಚುನಾವಣೆ ಗೊತ್ತದ ನಿಮಗೆ, ಈಗಾಗಲೇ 2 ಸ್ಥಾನಗಳಿದ್ದಾವೆ. ಆ 2 ಸ್ಥಾನಗಳಲ್ಲೇ ವಿಜೇಂದ್ರ ಏನಾದರೂ ವಿಜೇಂದ್ರ ನಾಯಕತ್ವದ ಟೀಮ್ ಗೆದ್ದರೆ ಭವಿಷ್ಯ, ಇಲ್ಲಾಂದರೆ ವಿಜೇಂದ್ರ ಅವ್ರಿಗೆ ಹೊರಗೆ ಕಳಿಸುವಂಥ ಪ್ರಯತ್ನಗಳು ನಡೀತಾವೇನೋ ಅಂತ. ಯಾಕಂದ್ರೆ ಆಲ್ರೆಡಿ ವಿಜೇಂದ್ರ ಮೇಲೆ ವಿರೋಧಿಗಳು ಸಾಕಷ್ಟಾಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಯತ್ನಾಳರಂತೆ ಓಪನ್ನಾಗಿ ವಿರೋಧ ಮಾಡ್ತಾ ಇರ್ತಾರೆ. ಆದರೆ ಒಂದು ಕಾಲದ ಯಡಿಯೂರಪ್ಪನವರ ಶಿಷ್ಯರಂದ್ರೂ ಅಡ್ಡಿ ಇಲ್ಲ, ಅಥವಾ ಅವರು ಬೆಳೆಸಿದಂಥ ನಾಯಕರಂದ್ರೂ ಅಡ್ಡಿ ಇಲ್ಲ. ನಮ್ಮ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು, ಸದಾನಂದ ಗೌಡರಾಗಿರ್ಬೋದು, ಇವರು 3 ಜನಕ್ಕೂ ಬಿ ಜೆ ಪಿಯಲ್ಲಿ ನೆಲೆ ಇಲ್ಲದಂಥ ವ್ಯಕ್ತಿಗಳು. ಈವನ್ ಅವ್ರಿಗೆ MLA ಶಿರ್ಸಿದ್ದು ಕೊಟ್ಟಿರಲ್ಲ ಜಗದೀಶ್ ಶೆಟ್ಟರ್, ಅವ್ರಿಗೆ ನಿಮ್ಗೆ ಗೊತ್ತಿರ್ಬೋದು. ನಂತರ ಕಾಂಗ್ರೆಸ್ ಬಂದರು, ಮತ್ತು ಮರಳಿ ಬಂದರು.